ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಡೈಲಿ ಬ್ಲಾಗ್ಸ್. ಇವಾಗಿದ್ದ ನಾನು ಡೈಲಿ ಬ್ಲಾಗ್ಸ್ ಮಾಡ್ತೀನಿ. ಸೊ ಬೆಳಗ್ಗೆ ಎದ್ದೇಳ್ಬಿಟ್ಟು ಮುಖ ನೋಡಿಕೊಂಡೆ. ಸೊ ನೋಡಿದ್ರೆ ಫುಲ್ ಏಕೋ ಸ್ಪೆಲ್ ಆಗಿತ್ತು. ಏನು ರೀಸನ್ ಅಂತ ನಾನಾದರೆ ಚೆಕ್ ಮಾಡ್ಕೊಳ್ತಾ ಇದ್ದೆ. ಅವಾಗ ಅರ್ಥ ಆಯಿತು, ನಾನು ಯೂಸ್ ಮಾಡೋ ವಿಟಮಿನ್ ಸಿ ಅಲ್ಲಿ ಹೈಡ್ರಾಲಿಕ್ ಆ್ಯಸಿಡ್ ಇತ್ತು. ಅದ್ರ ಜೊತೆಗೆ ನಾನು ನಿನ್ನೆ ಗ್ಲಿಕೋಲಿಕ್ ಆ್ಯಸಿಡ್ ಯೂಸ್ ಮಾಡಿದ್ದೆ. ಮೇ ಬಿ ಅದಕ್ಕೋಸ್ಕರ. ಎಲ್ಲರಿಗೂ ಗೊತ್ತು ನನಗೆ ಮೆಲಸ್ಮಾ ಇದೆ ಅಂತ. ಆ ಮೆಲಸ್ಮಾಗೆ ನಾನು ಇದು ಆ್ಯಕ್ಚುಲಿ ಈ ಆ್ಯಸಿಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆ ಫ್ಲಿಪ್ಕಾರ್ಟಿಂದ ಪಾರ್ಸಲ್ ಬಂದಿತ್ತು. ಸೊ ನಾನಾದರೆ ಓಪನ್ ಮಾಡಿ ನೋಡ್ತಾ ಇದ್ದೆ. ಸೊ ಒಂದು ಪಾನ್ ಆರ್ಡರ್ ಮಾಡಿದ್ದೆ. ಚೆನ್ನಾಗಿದ್ದು, ಸ್ಟೀಲು, ಮೀಡಿಯಮ್ ಸೈಜು, ಸಣ್ಣದು ಆ್ಯಕ್ಚುಲಿ ಮೀಡಿಯಮ್ಗಿಂತ ಸ್ವಲ್ಪ ಸಣ್ಣದು, ಹೆವಿ ಇತ್ತು, ಸಖತ್ತಾಗಿತ್ತು. ಹೊಟ್ಟೆ ಹಸಿತಾ ಇತ್ತು. ಮತ್ತು ಫ್ರಿಜ್ಜಲ್ಲಿ ಓಪನ್ ಮಾಡಿ ಏನಿದೆ ಅಂತ ಚೆಕ್ ಮಾಡ್ಕೊತಾ ಇದ್ದೆ. ನಿನ್ನೆದೇ ಪೂರಿ ಹಿಟ್ಟಿತ್ತು. ಸೊ ಅದನ್ನೇ ಚಪಾತಿ ಮಾಡ್ಕೊಂಬನಂತ ಅಂದ್ಕೊಂಡೆ. ಸೊ ಮತ್ತು ಸ್ನಾನಕ್ಕೆ ಹೋಗ್ಬಿಟ್ಟು ಬೇಗ ಸ್ನಾನ ಮಾಡಿಕೊಂಡು ಬೇಗ ವಾಪಸ್ ಬಂದುಬಿಟ್ಟೆ. ಸೊ ಮತ್ತು ಫೇಸ್ ನೋಡಿಕೊಂಡೆ, ಸ್ವಲ್ಪ ಕಮ್ಮಿ ಆಗಿತ್ತು. ನಾನಂದರೆ ಚಪಾತಿ ಮಾಡಿಕೊಂಡೆ, ಹೊಟ್ಟೆ ಹಸಿತಾ ಇದೆ ಅಂತ. ಬೀಟ್ರೂಟ್ ಚಪಾತಿ ಪೂರಿಗಂತೂ ಇನ್ನೂ ಚೆನ್ನಾಗಿತ್ತು ಟೇಸ್ಟಲ್ಲಿ. ಸೀರಿಯಸ್ಲಿ ನಾನು ಪೂರಿನೇ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ. ಬಟ್ ಚಪಾತಿ ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದು. ನನಗಂದರೆ ಸಖತ್ತಾಗಿರುತ್ತೆ. ನಾನಾದರೆ ಸ್ವಲ್ಪ ತುಪ್ಪ ಅಲ್ಲ, ಜೇನುತುಪ್ಪ ಜೊತೆಗೆ ಬೆಲ್ಲ ಹಾಕ್ಕೊಂಡು ತಿಂತಾಯಿದ್ದೀನಿ. ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಏನು ದೋಸೆನೇ ಈ ಥರ ತಿನ್ಬೋದು. ಮತ್ತು ಇನ್ನೊಂದು ಕಡೆ ರೆಡಿ ಆಗಿಬಿಟ್ಟು ಮತ್ತೆ ನೋಡಿಕೊಂಡೆ. ನನ್ನ ಫೇಸು ಸ್ವಲ್ಪ ಕಮ್ಮಿ ಆಗಿತ್ತು, ಅಲ್ಲಲ್ಲಿ ಪಿಂಕ್ ಆಗಿಬಿಟ್ಟಿತ್ತು. ಸೊ ಓಕೆ, ಏನಾದರೂ ಆಫೀಸ್ಗೆ ಹೋಗಬೇಕು, ಬೇರೆ ದಾರಿ ಇಲ್ಲ. ಸೊ ನಾನಾದರೆ ನನ್ನ ಫೇಸ್ಗೆ ಮ್ಯಾಚ್ ಆಗಬೇಕಂತ ಪಿಂಕ್ ಡ್ರೆಸ್ ಹಾಕ್ಕೊಂಡಿದ್ದೆ. ಪಿಂಕ್ ಇವತ್ತಾದರೆ ಎಲ್ಲ ಫುಲ್ ಪಿಂಕ್ ಆಗಿಬಿಟ್ಟಿದ್ದೀನಿ, ಪಿಂಕ್ ಲೇಡಿ. ಚೆನ್ನಾಗಿತ್ತು ನನಗಾದರೆ. ಸೊ ಆಮೇಲೆ ಆಫೀಸ್ಗೆ ಹೋದೆ. ರಂಜಿತ್ಗೆ ಎಲ್ಲಿ ಸಿಕ್ತೋ ಗೊತ್ತಿಲ್ಲ, ನನ್ನ ಪೌಚ್ ಸಿಕ್ಬಿಟ್ಟು ಅವನಾದರೆ ಎಲ್ಲ ಈ ಭೂಮಿಯಿಂದ ನಾವು ಯಾವ ಥರ ಖನಿಜ ತೆಗಿತೀವೋ ಹೊರಗಡೆ, ಆ ಥರ ಎಲ್ಲ ಅಗಿತಾ ಇದ್ದಾನೆ ಏನಿದೆ ಅಂತ ಒಂದೊಂದೇ ತೆಗೆದು ನೋಡ್ತಾ ಇದ್ದಾನೆ. ಅವ್ನು ವೀಡಿಯೋ ಮತ್ತು ಕ್ಯಾಮ್ರಾಗೂ ತೋರಿಸ್ತಾ ಇದ್ದಾನೆ ಮಾರಾಯ. ಸೊ ಇದು ನನ್ನ ಪೌಚ್ ಏನಂತಾರೆ ಹೊರಗಡೆ, ನನ್ನ ಭಂಡಾರ ಹೊರಗಡೆ ಬಂದುಬಿಡ್ತು. ಸೊ ಮತ್ತೆ ಇವತ್ತು ನನ್ನ ಫ್ರೆಂಡ್ ಬರಲಿಲ್ಲ, ನಾನು ಒಬ್ಬಳಿಗೆ ಊಟ ಮಾಡ್ಕೊತಾ ಇದ್ದೆ ಆಫೀಸಲ್ಲಿ. ಸೊ ಬೇಗ ಊಟ ಮಾಡಿ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ. ಇವತ್ತು ಸ್ವಲ್ಪ ಕಮ್ಮಿನೇ ಇತ್ತು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಬಂದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ನನ್ನ ವೀಕೆಂಡ್ ಟ್ರಿಪ್ ಬ್ಲಾಗ್ ಹಾಕ್ತೀನಿ ಬೇಗ, ಲಾಂಗ್ ವೀಡಿಯೋಸು. ಪ್ಲೀಸ್ ವಾಚ್ ಮಾಡಿ. ಸೊ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋ ಜೊತೆಗೆ.